ಎಲ್ರಿಗೂ ನಮಸ್ಕಾರ. ನಾಳೆ ಮಾಘ ಮಾಸದ ಗುರುವಾರ. ಮಾಘ ಮಾಸಗಳಲ್ಲಿ ಏನೆಲ್ಲ ಗುರುವಾರ ಬಂದಿತ್ತು ಅದರಲ್ಲಿ ಬಹಳ ವಿಶೇಷವಾದಂತಹ ಗುರುವಾರ ನಾಳೆ. ಎಲ್ಲ ಗುರುವಾರಗಳೂ ಸಹ ನಮ್ಮ ವಿಶೇಷ ಪೂಜೆಗೆ ಅನುಕೂಲಕರವಾಗಿ ಬಂದಿರೋದಿಲ್ಲ. ಈ ರೀತಿ ವಿಶೇಷ ಗುರುವಾರಗಳು ಬಂದಾಗ ನೀವು ಸಹ ಸ್ವಲ್ಪ ಹೆಚ್ಚಿನದಾಗಿ ರಾಯರ ಸೇವೆಯನ್ನು ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳಿ ಸ್ವಲ್ಪ ಮುಂಚೆನೇ ನಿಮಗೆ ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಇನ್ನು ಪೂಜೆ ವಿಚಾರಕ್ಕೆ ಬಂದರೆ ನೋಡಿ, ಶುಭ ಮುಹೂರ್ತ ರಾಯರ ಎದುರುಗಡೆ ನಾಳೆ ತುಪ್ಪದ ದೀಪವನ್ನು ಹಚ್ಚೋದಕ್ಕೆ ಅಂತ ಬಂದಾಗ 5:45ರಿಂದ 6:30 ಒಳಗೆ ಬೆಳಗ್ಗಿನ ಜಾವ ಒಂದು ಶುಭ ಸಮಯ ಇದೆ. ಇನ್ನು ಪೂಜೆ ಅಂತ ಹೇಳಿ ಬಂದರೆ ಗುರುವಾರ ಬೆಳಗ್ಗೆನೇ ನೀವು ನೆಲ ಒರೆಸ್ಕೋಬೇಕು, ಗಂಜೆಲ್ಲ ಹಾಕಿ ತಲೆಗೆ ಸ್ನಾನವನ್ನು ಮಾಡಿಕೊಂಡು ಮಡಿಬಟ್ಟೆಯನ್ನು ಹಾಕ್ಕೊಂಡು ನಿಮ್ಮ ದೇವರ ಮನೆಯಲ್ಲಿ ಏನೆಲ್ಲ ದೇವರ ಫೋಟೋಗಳನ್ನ ಇಟ್ಕೊಂಡಿದ್ದೀರಾ ಅದಕ್ಕೆ ಹೂಗಳನ್ನೆಲ್ಲ ಇಟ್ಟು ಅಣಿ ಮಾಡ್ಕೊಳ್ಳಿ. ರಾಯರ ಫೋಟೋವನ್ನು ಒರೆಸ್ಕೋಬೇಕು. ರಾಯರ ವಿಗ್ರಹ ಇದ್ದರೆ ಮಡಿ ನೀರಿನಲ್ಲಿ ತೊಳೆದಿಟ್ಕೊಂಡು ಶುದ್ಧವಾದಂತಹ ಗಂಧವನ್ನು ರಾಯರ ಫೋಟೋಗೆ ಮತ್ತು ವಿಗ್ರಹಕ್ಕೆ ಹಚ್ಕೊಡಿ. ಗುರುವಾರದಂದು ನೀವು ತಪ್ಪದೆ ರಾಯರಿಗೆ ತುಳಸಿಯನ್ನು ಹಾಕಲೇಬೇಕು. ಶಕ್ತಿ ಇತ್ತು ಅಂತಂದರೆ ಒಂದೆಳೆ ತುಳಸಿ, ಒಂದೆಳೆ ಹೂವನ್ನು ಹಾಕಿ. ಇಲ್ಲ ಅಂತಂದರೆ ಸ್ವಲ್ಪ ಗಿಡದಿಂದ ಕಿತ್ತಿರುವಂತಹ ತುಳಸಿಯನ್ನೇ ಇಟ್ಟುಬಿಟ್ಟು ನಿಮ್ಮ ಹತ್ರ ಏನು ಹೂ ಇರುತ್ತೋ ಅದನ್ನೇ ಹಾಕಿ ನೀವು ಪೂಜೆ ಮಾಡಿ, ತೊಂದರೆ ಇಲ್ಲ. ಈಗ ಹೂಗಳನ್ನೆಲ್ಲ ಹಾಕ್ತೀರಾ, ರಾಯರ ಮುಂದೆ ತುಪ್ಪದ ದೀಪವನ್ನು ಸಿದ್ಧ ಮಾಡ್ಕೊಳ್ಳಿ. ಇಲ್ಲಿಯ ತನಕ ನೀವು ಕಾಯಿ ಹೊಡೆದಿಲ್ಲ ಅಂತಂದರೆ ಪ್ರತಿ ಗುರುವಾರ ರಾಯರಿಗೆ ಕಾಯಿ ಹೊಡೆಯುವಂಥದ್ದು ಬೇಡ. ಯಾಕೆ ಅಂತಂದರೆ ರಾಯರಿಗೆ ಕಾಯಿಯನ್ನು ನಾವು ಏನು ಹೊಡಿತೀವಿ ಅದನ್ನು ಸಾಂಬಾರುಗಳಿಗೆ, ಅಂದರೆ ವೆಜಿಟೇರಿಯನ್ ಸಾಂಬಾರುಗಳಿಗೂ ಸಹ ನಾವು ಬಳಸೋ ಹಾಗಿಲ್ಲ, ಅಂದರೆ ಖಾರಕ್ಕೆ ಬಳಸೋ ಹಾಗಿಲ್ಲ, ಸಿಹಿನೇ ಮಾಡಬೇಕು. ನಾಳೆ ಗುರುವಾರ ಅತ್ಯಂತ ಶುಭವಾಗಿ ಬಂದಿರೋದ್ರಿಂದ ರಾಯರ ಮುಂದೆ ಬಾಳೆಹಣ್ಣು ಕಾಯನ್ನು ಇಟ್ಟು ಕಾಯಿಯನ್ನು ಒಡೆದುಕೊಳ್ಳಿ. ಅದರಿಂದ ಏನಾದರೂ ಸಿಹಿಯನ್ನು ಮಾಡಿಕೊಂಡು ನೀವು ಮನೆ ಮಂದಿಯೆಲ್ಲ ಸ್ವೀಕಾರ ಮಾಡಿ ಒಳ್ಳೆಯದಾಗುತ್ತೆ. ರಾಯರಿಗೆ ಒಂದು 3 ತರಹದ ಹಣ್ಣುಗಳನ್ನು ನಿವೇದನೆಯನ್ನು ತೋರಿಸಿ, ಹೂಗಳನ್ನು ಹಾಕಿ ದೀಪ ಹಚ್ಕೋತೀರಾ. ಫಸ್ಟು ಧೂಪವನ್ನು ತೋರಿಸ್ಬೇಕು ರಾಯರಿಗೆ. ಊದ್ಗಡ್ಡಿಯಿಂದ ಎಲ್ಲ ದೇವರುಗಳಿಗೂ ಬೆಳಗಿ ರಾಯರಿಗೂ ಸಹ ಬೆಳಕೊಳ್ಳಿ. ಬೆಳಗಿದ್ದಾದಮೇಲೆ ಏನು ರಾಯರ ಅಷ್ಟೋತ್ರ ಹೇಳ್ಕೊತೀರಾ ಅಥವಾ ರಾಯರ ಸ್ತೋತ್ರವನ್ನು ಹೇಳ್ಕೊತೀರಾ. ಏನೂ ಬರಲಿಲ್ಲ ಅಂತಂದರೆ ನೋಡಿ, ನಮಗೆ ಮಂತ್ರ ಹೇಳಲಿಕ್ಕೆ ಬರಲ್ಲ ಅಂತೀರ ಕೆಲವರು. ನಿಮ್ಗೆ ಏನೂ ಬರಲ್ಲ ಅಂತಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಇಷ್ಟು ಹೇಳ್ಕೊಳ್ಳಿ ಸಾಕು. 101 ಸರ್ತಿ ಇದನ್ನು ಹೇಳ್ಕೊಂಡ್ರೂ ನಿಮಗೆ ಅಷ್ಟೋತ್ರ ಹೇಳ್ಕೊಂಡಷ್ಟೇ ಪುಣ್ಯ ಬರುತ್ತೆ. ಗುರುವಾರದ ದಿನ ಹೇಳ್ಕೋಬೋದು. ಪ್ರತಿನಿತ್ಯವೂ ಸಹ ನೀವು ರಾಯರ ಈ ನಾಮವನ್ನು 21 ಬಾರಿ 48 ಬಾರಿ ಹೇಳ್ಕೋಬೋದು. ಅಷ್ಟೋತ್ರ ಪ್ರತಿನಿತ್ಯ ಹೇಳ್ಕೊಳ್ಳೋ ಹಾಗಿಲ್ಲ. ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹದ್ದನ್ನು ಮಾತ್ರ ನಾವು ಪ್ರತಿನಿತ್ಯ ಹೇಳ್ಕೊಂಡ್ರೂ ನಡೆಯುತ್ತೆ. ಧೂಪ ತೋರಿಸ್ತೀರಾ, ನೀವೇನೆಲ್ಲ ರಾಯರಿಗೆ ಸ್ತೋತ್ರಗಳನ್ನು ಹೇಳ್ಕೋಬೇಕೋ ಹೇಳ್ಕೊಂಡಾದಮೇಲೆ ಒಂದು ಸಣ್ಣ ಸಣ್ಣ ದೀಪಗಳನ್ನ ಇಟ್ಕೊಂಡು ರಾಯರಿಗೆ 2 ಸಣ್ಣ ದೀಪಗಳಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಹೂಬತ್ತಿಯನ್ನು ಹಾಕಿ ಅದರಲ್ಲಿ ರಾಯರಿಗೆ ತುಪ್ಪದ ದೀಪಗಳಿಂದ ಆರತಿಯನ್ನು ಮಾಡಬೇಕು. ಇದನ್ನು ಮಾಡಾದಮೇಲೆ ನೀವು ರಾಯರಿಗೆ ಏನು ಕಾಯಿ ಇಟ್ಟಿರ್ತೀರಲ್ವ ಅದನ್ನು ಹೊಡೆದ್ಬಿಟ್ಟು ಹಣ್ಣು ಮತ್ತು ರಾಯರಿಗೆ ನಾಳೆ ಏನಾದರೂ ಪ್ರಿಯವಾದಂತಹ ನೈವೇದ್ಯ ಮಾಡಿಡಿ, ಅದಕ್ಕೂ ಸಹ ಫಲಗಳಿರುತ್ತೆ. ರಾಯರಿಗೆ ಏನಾದರೂ ನೈವೇದ್ಯ ಏನು ಇಟ್ಟಿರ್ತೀರ ತೋರಿಸ್ಬಿಟ್ಟು ಪಂಚಾರತಿ ಮಾಡೋ ಹಾಗಿದ್ರೆ ಮಾಡಿ ರಾಯರಿಗೆ ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ನಾಳೆ ತಪ್ಪದೆ ರಾಯರ ಮಠಕ್ಕೆ ಹೋಗಿ 3 ಇಲ್ಲ 5 ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಬನ್ನಿ. ಇದು ಸರಳವಾಗಿ ಮಾಡುವಂತಹ ಪೂಜೆ. ಇನ್ನು ಗಂಡು ಮಕ್ಕಳು ಅಭಿಷೇಕ ಮಾಡೋ ಹಾಗಿದ್ರೆ ಅಭಿಷೇಕವನ್ನು ರಾಯರ ಮುಂದೆ ತುಪ್ಪದ ದೀಪ ಹಚ್ಚಿದ ತಕ್ಷಣ ಮಾಡ್ಕೋಬೋದು ರಾಯರ ಅಭಿಷೇಕವನ್ನು. ಇನ್ನು ಪೂಜಾ ವಿಧಾನ ಇನ್ನು ಮಿಕ್ಕದಂತೆ ಎಲ್ಲವೂ ಸಹ ಅದೇ ಇರುತ್ತೆ. ನಾಳೆ ಬರುವಂತಹ ಗುರುವಾರ ಅಂದರೆ ನಾಳೆ ಗುರುವಾರ 8 ದಿನದಿಂದ ವರ್ಧಂತಿಗೆ 3 ಗುರುವಾರ ಮಾಡುವಂತಹ ವಿಶೇಷ ಸೇವೆ ಮುಂದೆ ಹಾಕ್ತೀನಿ. ನಾಳೆ ಇಷ್ಟು ಪೂಜೆಯನ್ನು ರಾಯರಿಗೆ ಮಾಡಿಕೊಡಿ. ರಾಯರ ಮುಂದೆ ಇಟ್ಟಿರ್ತೀರಲ್ವ ನೀರು, ರಾಯರ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ರಾಯರ ಫೋಟೋ ಬಲಭಾಗಕ್ಕೆ ನಾವು ಒಂದು ಉದ್ದರಣೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಒಂದು ತುಳಸಿ ಎಲೆಯನ್ನು ಹಾಕಿ ಇಡಬೇಕು. ಅದು ಒಂದು ಪರಿಪಾಠ ಇದೆ. ಯಾಕೆ ಅಂತಂದರೆ ರಾಯರು ನಮ್ಮ ಮನೆಯಲ್ಲಿ ಪೂಜೆಗೆ ಕೂರುವಾಗ ಆ ನೀರನ್ನು ಬಳಸ್ಕೋತಾರೆ. ಅಂದರೆ ಫೋಟೋನಲ್ಲಿ ಆವಾಹನೆ ಆಗೋದಕ್ಕಿಂತ ಮುಂಚೆ ಅಂತ ಹೇಳಿ ಒಂದು ಲೋಟ ನೀರನ್ನು ಉದ್ದರಣೆಯಲ್ಲಿ ನಾವು ಒಂದು ಲೋಟ ತುಳಸಿ ಹಾಕಿಬಿಟ್ಟು ನೀರನ್ನು ಇಡಬೇಕು. ಆ ನೀರನ್ನು ಮಾರನೇ ದಿನ ನೀವು ಎಲ್ಲ ನಿರ್ಮಲ್ಯ ತೆಗಿತೀರಲ್ವ, ಆ ತೆಗೆಯುವಾಗ ತುಳಸಿ ಗಿಡಕ್ಕೋ ಇಲ್ಲ ಅಂತಂದರೆ ಹೂವಿನ ಗಿಡಕ್ಕೋ ಅದನ್ನು ಹಾಕಿಬಿಡಿ. ಇನ್ನು ರಾಯರಿಗೇನು ನಾವು ಫೋಟೋಗೆ ಹೂವು ಹಾಕಿರ್ತೀವಿ ಅದನ್ನು ಗುರುವಾರ ರಾತ್ರಿ ಒಂದು 8 ಗಂಟೆ ನಂತರ ರಾಯರಿಗೆ ಏನೆಲ್ಲ ಹೂಗಳನ್ನು ಹಾಕಿರ್ತೀರ ಆವತ್ತೇ ತೆಗೆದುಬಿಡಿ. ಇಲ್ಲ ಅಂದರೆ ದೋಷ ಬರುತ್ತೆ ನಮಗೆ. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ ಎಲ್ರಿಗೂ.